ಎಸ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ಚೀಫ್ ರಿಪೋರ್ಟರ್ ಪಿ ಥಾಮಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, ಈಗ ಇವತ್ತು ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ. ಈಗ ಕೆಲಸಕ್ಕೆ ಹೋಗುವಂತವರು ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವಂತ ವಿದ್ಯಾರ್ಥಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಥಾಮಸ್. ಪ್ರಮೋದ್, ಅಲ್ಲಿ ಇಲ್ಲಿ ಒಂದೊಂದು ಬಸ್ಗಳನ್ನ ಬಿಟ್ರೆ ಬಹುತೇಕ ಸಾರಿಗೆ ವ್ಯವಸ್ಥೆ ಅನ್ನೋದು ಸ್ತಬ್ಧವಾಗಿದೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕಂಡು ಬರ್ತಿರುವಂತ ದೃಶ್ಯ. ನಿನ್ನೆ ಸರ್ಕಾರದ ಜೊತೆಗಿನ ಮಾತುಕತೆ ವಿಫಲವಾಯಿತು. ಸರ್ಕಾರ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಸೇರಿದಂತೆ ಯಾವುದೇ ಬೇಡಿಕೆಗಳಿಗೂ ಮಣೆ ಹಾಕುವಂತ ಒಂದಷ್ಟು ಸನ್ನಿವೇಶ ಕಾಣಲಿಲ್ಲ. 14 ತಿಂಗಳ ಅರಿಯರ್ಸ್ ರೂಪದಲ್ಲಿ 700 ಕೋಟಿ ಹಣವನ್ನ ಬಿಡುಗಡೆ ಬಿಟ್ರೆ ಅದು ಕೂಡ ಸೆಷನ್ ಮುಗಿದ್ಮೇಲೆ ರಿಲೀಸ್ ಮಾಡ್ತಾರೆ ಅನ್ನೋದು ಬಿಟ್ರೆ ಬೇರೆ ಯಾವುದೇ ರೀತಿಯಂತ ಭರವಸೆಗಳನ್ನ ಕೊಟ್ಟಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಸಾರಿಗೆ ನೌಕರರು ಸರ್ಕಾರದಿಂದ ಏನ್ ನಿರೀಕ್ಷೆಗಳನ್ನ ಇಟ್ಕೊಂಡು ಹೋಗಿದ್ರು ಆ ನಿರೀಕ್ಷೆಗಳು ಸಂಪೂರ್ಣ ಹುಸಿಯಾದ ಬೆನ್ನಲ್ಲೇ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದ್ರು, ನಾವು ಮುಷ್ಕರವನ್ನ ಮಾಡೇ ತೀರ್ತೀವಿ ಅಂತೇಳಿ. ಇದ್ರ ನಡುವೆ ಒಂದು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಇವತ್ತು ಒಂದು ದಿನ ತಮ್ಮ ಇದನ್ನ ಸ್ಟ್ರೈಕ್ ಅನ್ನ ಪೋಸ್ಟ್ ಪೋನ್ ಮಾಡ್ಬೇಕಾಗತ್ತೆ ಅನ್ನುವಂತ ಒಂದು ಆದೇಶವನ್ನ ಹೈಕೋರ್ಟ್ ಕೂಡ ಕೊಟ್ಟಿತ್ತು. ಆದ್ರೂ ಕೂಡ ಸಾರಿಗೆ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿದ್ರೆ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತ ಅನಂತ ಸುಬ್ರಾರವರ ಜಂಟಿ ಕ್ರಿಯಾ ಸಮಿತಿ ಮತ್ತು ಸಮಾನ ಮನಸ್ಕ ಸಂಘಟನೆಗಳ ಒಂದು ಬಿಗಿಪಟ್ಟೇನಿದೆ, ನಾವು ಹೈಕೋರ್ಟ್ ಆದೇಶ ಇರಲಿ ಏನೇ ಇರಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಬಸ್ಗಳನ್ನ ಓಡಿಸೋದಿಲ್ಲ ಅನ್ನುವಂತ ಒಂದು ಬಿಗಿಪಟ್ಟನ ಇಟ್ಕೊಂಡು ಒಂದು ಸ್ಪಷ್ಟ ನಿರ್ಧಾರ ಮತ್ತು ಅಚಲ ನಿರ್ಧಾರದ ಜೊತೆಗೆ ಸಾರಿಗೆ ಸಿಬ್ಬಂದಿಗಳಿಗೆ ಸ್ಪಷ್ಟವಾದಂತ ಸೂಚನೆಯನ್ನ ನಿನ್ನೆ ರಾತ್ರಿನೇ ಕೊಡಲಾಗಿತ್ತು. ಅನಂತ್ ಸುಬ್ರಾರವರ ಒಕ್ಕೂಟ ಯಾವುದೇ ಕಾರಣಕ್ಕೂ ಬಸ್ಗಳನ್ನ ಓಡಿಸ್ಬೇಡಿ ಅಂತೇಳಿ. ಒಂದ್ ಕಡೆ ಎಸ್ಮಾ ಜಾರಿ, ಇನ್ನೊಂದ್ ಕಡೆ ಹೈಕೋರ್ಟ್ ಕೊಟ್ಟಂತ ಆದೇಶ, ಇನ್ನೊಂದ್ ಕಡೆ ವೇತನ ಕಟ್ಟಾಗುತ್ತೆ, ಇನ್ನೊಂದ್ ಕಡೆ ನಿಮ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗತ್ತೆ. ಈ ರೀತಿಯಾದಂತಹ ಎಲ್ಲಾ ಅಂಶಗಳ ಹೊರತಾಗಿಯೂ ಕೂಡ ಸಾರಿಗೆ ಸಿಬ್ಬಂದಿ ಇವತ್ತು ಅಭೂತಪೂರ್ವವಾದಂತ ರೀತಿಯಲ್ಲಿ ಸಾರಿಗೆ ಯೂನಿಯನ್ಗಳು ಕೊಟ್ಟಿರುವಂತ ಕರೆಗೆ ಒಂದು ಅತ್ಯದ್ಭುತವಾದ ರೀತಿಯಲ್ಲಿ ಸ್ಪಂದಿಸಿದ್ರೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಬೆಂಗಳೂರಿನ ಹೃದಯ ಭಾಗವಾಗಿರುವಂತಹ ಮೆಜೆಸ್ಟಿಕ್, ಅದು ಬಿಎಂಟಿಸಿ ಬಸ್ ನಿಲ್ದಾಣನೂ ಬರುತ್ತೆ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣನೂ ಬರುತ್ತೆ. ಅಲ್ಲಿ ಇಲ್ಲಿ ಒಂದಷ್ಟು ಬಸ್ಗಳನ್ನ ಬಿಟ್ರೆ ಬಹುತೇಕ ಬಸ್ಗಳು ಸಂಚರಿಸ್ತಾ ಇಲ್ಲ. ಎಲ್ಲೆಲ್ಲಿ ಪ್ಲಾಟ್ಫಾರ್ಮ್ಗಳಲ್ಲಿ ಎಲ್ಲೆಲ್ಲಿ ಲಂಗರು ಹಾಕೊಂಡು ಕೂತ್ಕೊಂಡಿದಾವೋ ಅಲ್ಲೇ ಇದಾವೆ. ಇನ್ನ ಕೆಲವೊಂದು ಡಿಪೋಗಳಲ್ಲಿ ಹೋಗಿ ಶಿಫ್ಟ್ ಆದಂತ ಬಸ್ಗಳನ್ನ ಯಾವ ಸಿಬ್ಬಂದಿನೂ ಕೂಡ ಹೊರಗಡೆ ತೆಗಿತಾ ಇಲ್ಲ ಅಂತ ಹೇಳಿದ್ರೆ ಒಂದು ಅಚಲವಾದ ನಿರ್ಧಾರ. ನೀವು ಏನೇ ಕ್ರಮ ಕೈಗೊಳ್ಳಿ, 4 ವರ್ಷಗಳವರೆಗೆ ನಿಮಗೆ ಟೈಮ್ ಕೊಟ್ಟಿದೀವಿ, ನೀವು ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದಿಸಿಲ್ಲ ಅನ್ನುವಂತ ಒಂದು ಸ್ಪಂದಿಸಿಲ್ಲ. ಹಾಗಾಗಿ ನಮ್ಮ ಸಹನೆ ಮತ್ತೆ ತಾಳ್ಮೆಯ ಕಟ್ಟೆ ಹೊಡೆದಿದೆ, ಅನಿವಾರ್ಯ ನಾವು ಮುಷ್ಕರ ಮಾಡ್ತೀವಿ, ಯಾವ ರೀತಿಯಾದಂತ ಕ್ರಮವನ್ನು ಬೇಕಾದ್ರೂ ಕೈಗೊಳ್ಳಿ ಅನ್ನುವಂತ ಒಂದು ಬಿಗಿಪಟ್ಟನ್ನ ಇಟ್ಕೊಂಡಿರುವಂತ ಸಾರಿಗೆ ಸಿಬ್ಬಂದಿ ಇವತ್ತಿಂದ ಮುಷ್ಕರ ಆರಂಭಿಸಿದೆ. ಕೇವಲ ಇವತ್ತೊಂದು ದಿವಸ ಮಾತ್ರ ಅಲ್ಲ ಪ್ರಮೋದ್, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಕೇವಲ ಒಂದು ದಿವಸ ಅಲ್ಲ. ಸದ್ಯದ ಮಟ್ಟಿಗೆ ಮುಷ್ಕರದ ಸ್ವರೂಪ ಈ ರೀತಿ ಇದೆ. ಇನ್ನ ನಂತರದಲ್ಲಿ ಆ ಮುಷ್ಕರದ ಕಾವು ಹೆಚ್ಚಾಗುವಂತ ಸಾಧ್ಯತೆಗಳಿದೆ, ಆ ಕಾವು ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎರಡನ್ನೂ ಕೂಡ ನಾವು ಅವಲೋಕಿಸ್ಬೇಕಾಗತ್ತೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಇದ್ರ ಎಫೆಕ್ಟ್ ಏನಾಗ್ತಾ ಇದೆ, ಇವತ್ತು ಸಾರಿಗೆ ಸಂಚಾರದ ನಾಡಿ ಅಂತಾನೆ ಕಳಿಸ್ಕೊಳ್ಳುವಂತ ಜೀವನಾಡಿ ಅಂತ ಕಳಿಸ್ಕೊಳ್ಳುವಂತ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲ. ರಾಜ್ಯಾದ್ಯಂತ 23,000 ಬಸ್ಗಳು, 4 ನಿಗಮಗಳು, ಕೆಕೆಆರ್ಟಿಸಿ, ಎನ್ಇಕೆಆರ್ಟಿಸಿ, ಬಿಎಂಟಿಸಿ, ಕೆಎಸ್ಆರ್ಟಿಸಿ 4 ನಿಗಮಗಳ 23,000 ಬಸ್ಗಳಲ್ಲಿ ಬಹುತೇಕ ಬಸ್ಗಳು ಸಂಚಾರ ಸ್ಥಗಿತಗೊಳಿಸಿದ್ದೇವೆ. ಅಲ್ಲಿ ಇಲ್ಲಿ ಒಂದಷ್ಟು ಬಸ್ಗಳು ಅಂತ ಹೇಳಿದ್ರೆ ಈ ಸಾರಿಗೆ ಕೂಟದ ಚಂದ್ರಶೇಖರ್ ಅವರ ಬಣದ ಒಂದಷ್ಟು ಡ್ರೈವರ್ಸ್ ಕಂಡಕ್ಟರ್ಸ್ಗಳು ಬಸ್ಗಳನ್ನ ಓಡಿಸ್ತಿರೋದು ಬಿಟ್ರೆ ಬಹುತೇಕ ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ. ಬಸ್ಗಳನ್ನ ಅವಲಂಬಿಸಿರುವಂತಹ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಐಟಿ-ಬಿಟಿಗೆ ಹೋಗುವಂತವರು, ಕಾರ್ಮಿಕರು, ಇವರೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಬಹುಶಃ ಜನರು ಕೂಡ ಈ ಮಟ್ಟದಲ್ಲಿ ಒಂದು ಅಭೂತಪೂರ್ವವಾದ ರೀತಿಯಲ್ಲಿ ಸಾರಿಗೆ ಸಿಬ್ಬಂದಿ ಇದಕ್ಕೆ ಸ್ಪಂದಿಸ್ತಾರೆ. ಎಲ್ಲಾ ಎಚ್ಚರಿಕೆಗಳ ಹೊರತಾಗಿಯೂ ಕೂಡ ಸ್ಪಂದಿಸ್ತಾರೆ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಬಹುಶಃ ಎಲ್ಲರ ನಿರೀಕ್ಷೆಗಳನ್ನ ಬುಡಮೇಲ್ ಮಾಡುವಂತ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಪ್ರಾರಂಭಿಕ ಮಟ್ಟದಲ್ಲಿ ಅದು ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಈ ಸಾರಿಗೆ ಮುಷ್ಕರಕ್ಕೆ ಸಿಕ್ಕಿರೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಥಾಮಸ್.